ಇವತ್ತಿನ ಕಾರ್ಯಕ್ರಮದಲ್ಲಿ ಆಯುರ್ವೇದದ ಮಹತ್ವದ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಸಾಕಷ್ಟು ವೈದ್ಯಕೀಯ ಔಷಧಿ ಪದ್ಧತಿಗಳಿದಾವೆ. ಸೊ ಇದೆಲ್ಲದರ ಮಧ್ಯೆ ಆಯುರ್ವೇದದ ಮಹತ್ವ ಏನು, ಅದು ಯಾವ ಒಂದು ಸ್ಥಾನದಲ್ಲಿ ನಿಂತ್ಕೊಳ್ಳುತ್ತೆ, ಈಗಿನ ಒಂದು ಕಾಲಕ್ಕೆ ಅದರ ಅವಶ್ಯಕತೆ ಎಷ್ಟು ಬೀಳಬಹುದು ನಮಗೆ ಅಂತ ಹೇಳ್ತೀರಾ? ಬಹಳ ಒಳ್ಳೆಯ ಪ್ರಶ್ನೆ. ಈ ಪ್ರಶ್ನೆ ತುಂಬ ಜನರನ್ನು ಕಾಡ್ತಾ ಇದೆ. ಯಾಕೆಂದರೆ ಜನ ಏನು ಹಿಡಿಸ್ತಾರೆ, ಇವತ್ತು ಪಾಶ್ಚಾತ್ಯರ ಈ ಒಂದು ಕ್ಲ್ಯಾಪ್ ಟ್ರ್ಯಾಪಿನಿಂದ ಈ ಪಾಶ್ಚಾತ್ಯ ವೈದ್ಯಕೀಯ ಪದ್ಧತಿ ಏನಿದೆ ಇದು ಕಂಪ್ಲೀಟ್ ಪರ್ಫೆಕ್ಟು, ಅದು ಬೇರೆ ಏನು ಬೇಡ, ಅದರಲ್ಲಿ ಏನೂ ಚೇಂಜ್ ಆಗಲಿಕ್ಕಿಲ್ಲ, ಅದರಲ್ಲಿ ಎಲ್ಲ ಉಂಟು, ನಾವು ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಕೂಡ ಮಾಡ್ತೇವೆ, ಆದ್ದರಿಂದ ಬೇರೆ ಏನು ಬೇಡ ಅಂತ ಕೆಲವರ ಅಭಿಪ್ರಾಯ. ಅದು ಅದರಲ್ಲಿ ಬಹಳ ಕಷ್ಟದ ವಿಚಾರ ಏನು ಅಂದರೆ, ನಮ್ಮಲ್ಲಿ ತಿಳಿದ ಡಾಕ್ಟ್ರುಗಳಿಗೂ ಈ ಅಭಿಪ್ರಾಯ ಇದೆ. ಮೊನ್ನೆ ಒಬ್ಬರು ಡಾಕ್ಟ್ರು ನನಗೆ ಬೈದು ಒಂದು ಕಾಗದ ಬರೆದಾರೆ, ಅಲ್ಲ ಕಾಗದಲ್ಲ, ಅವರೊಂದು ಬ್ಲಾಗ್ ಬರೆದಾರೆ. ಅದರಲ್ಲಿ ಏನು ಬರ್ತಾರೆ ಅಂದರೆ, ಇವರೆಲ್ಲ ಒಳ್ಳೆ ತಿಳಿದವರು ಗೊತ್ತುಂಟು ನನಗೆ, ಆದರೆ ಆಯುರ್ವೇದ ಒಳ್ಳೆಯದು ಅಂತ ಹೇಳ್ತಾರೆ, ಆದ್ದರಿಂದ ಇವರಿಗೆ ಏನು ಗೊತ್ತಿಲ್ಲ, ಆಯುರ್ವೇದ ಅಂತ ಒಂದು ಕೆಟ್ಟ ಶಾಸ್ತ್ರನೇ ಇಲ್ಲ, ಆಯುರ್ವೇದ ಅಂತ ಒಂದು ಪದ್ಧತಿಯೇ ಇಲ್ಲ ಅಂತ ಹೇಳ್ತಾರೆ. ಇಂಥವರು ಇದ್ದಾರೆ ಈಗ 2017ರಲ್ಲಿ. ನನಗೆ ಬಹಳ ಬೇಸರ ಆಗುವ ಸಂಗತಿ. ನಮಗೆ ಭವಿಷ್ಯಕ್ಕೆ ಏನು ಬೇಕು ಅಂದರೆ ಇಂಟಗ್ರೇಟೆಡ್ ಸಿಸ್ಟಮ್, ಅಲ್ಲಿ ಎಲ್ಲವೂ ಉಂಟು. ಅದರಲ್ಲಿ ಯೋಗ ಉಂಟು, ಅದರಲ್ಲಿ ಪ್ರಾಣಾಯಾಮ ಉಂಟು, ಮೆಡಿಟೇಷನ್ ಉಂಟು, ಆಯುರ್ವೇದ ಉಂಟು, ಯುನಾನಿ ಉಂಟು, ಸಿದ್ಧ ಉಂಟು, ಎಲ್ಲ ಉಂಟು. ಅದರ ಒಟ್ಟಿಗೆ ಎಮರ್ಜೆನ್ಸಿ ಕೇರಿಗೆ ಪಾಶ್ಚಾತ್ಯ ವೈದ್ಯಕೀಯ ಬೇಕು. ಆದರೆ ಇವತ್ತೇನಾಗಿದೆ, ಆಯುರ್ವೇದದವರು ಆಯುರ್ವೇದವೇ ದೊಡ್ಡದು ಅಂತ ಹೇಳಿ ಅವರಷ್ಟಕ್ಕೆ ಮಾಡೋದು, ಅದು ಅನ್ಯಾಯ. ಸಿದ್ಧದವ್ರು ನಾವೇ ದೊಡ್ಡದು ಅಂತ ಅನ್ಯಾಯ ಮಾಡೋದು. ನ್ಯಾಚುರೋಪತಿಯವರು ನಮಗೆ ಎಲ್ಲದನ್ನು ಗುಣ ಮಾಡ್ತೇವೆ ಅಂತ ಹೇಳೋದು, ಇದೆಲ್ಲ ತಪ್ಪು. ಅವರವರ ಲಿಮಿಟೇಷನ್ ಗೊತ್ತಿರಬೇಕು. ಮತ್ತು ಹೊಸ ಆಸ್ಪತ್ರೆಗಳು ಬರಬೇಕು ಇನ್ನು ಮುಂದೆ. ಹೇಗೆಂದರೆ ಒಂದು ಕನ್ಸಲ್ಟೇಷನ್ ರೂಮ್ನಲ್ಲಿ ಈ ಎಲ್ಲ ಸಿಸ್ಟಮ್ನ ಒಬ್ಬರೊಬ್ಬರು ಇರಬೇಕು. ಮತ್ತು ಅವರೆಲ್ಲ ಈಗೋ ಇರಬಾರ್ದು. ಪೇಷಂಟ್ ಬಂದ ನಂತರ ಎಲ್ಲರೂ ಪೇಷಂಟ್ನ ಹಿಸ್ಟ್ರಿಯನ್ನು ಕೇಳಿ ಪೇಷಂಟ್ನ ಪರೀಕ್ಷೆ ಮಾಡಿದ ನಂತರ ಯಾರು ಇದರಲ್ಲಿ ಒಳ್ಳೆಯದು ಮದ್ದು ಆಗ್ಬೋದು. ಈಗ ಒಬ್ಬನಿಗೆ ಒಂದು ಕೆಮ್ಮು ಬಂತು, ಒಂದು ಜ್ವರ ಬಂತು, ಒಂದು ದಿವಸದ ವೈರಲ್ ಫೀವರ್, ಇದಕ್ಕೆ ಬೆಸ್ಟ್ ಯಾವುದು? ಹೋಮಿಯೋಪತಿ. ಒಂದು ದಿವಸ ಕೊಟ್ಟರೆ ಅದು ಗುಣ ಆಗ್ತದೆ, ಅಂಥವರಿಗೆ ಹೋಮಿಯೋಪತಿ ಕೊಡಬೇಕು. ಅವನಿಗೆ ಹೋಗಿ ನಾವು ಆ್ಯಂಟಿಬಯೋಟಿಕ್ಸ್ ಕೊಟ್ಟರೆ ಏನಾಗ್ತದೆ? ನಾವೇನು ಮಾಡ್ತೀವಿ, ಇವತ್ತು ಅವು ಬರ್ತಾನೆ, ಒಂದು ದಿವಸ ಜ್ವರದಲ್ಲಿ ಶೀತ ಜ್ವರ ಬರ್ತಾನೆ, ಬಂದ ಕೂಡ ಒಂದು ಆ್ಯಂಟಿಬಯೋಟಿಕ್ ಕೊಟ್ಬಿಡ್ತೇವೆ. ಯಾಕಂದ್ರೆ ನಮ್ಗೆ ಪುರ್ಸೋದಿಲ್ಲ ಪರೀಕ್ಷೆ ಮಾಡಲಿಕ್ಕೆ, ಆಲೋಚನೆ ಮಾಡಲಿಕ್ಕೆ ಗೊತ್ತಿಲ್ಲ. ಆ ಆ್ಯಂಟಿಬಯೋಟಿಕ್ಸ್ನ ವೈರಸ್ಸಿಗೆ ಕೊಟ್ಟರೆ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಕಂಪ್ಲೀಟ್ ಚೇಂಜ್ ಆಗಿ ಆ ವೈರಸ್ಸೇ ಮತ್ತು ಅದರಿಂದ ನಮ್ಮ ರೋಗ ನಿರೋಧಕ ಶಕ್ತಿಯಿಂದ ಉಬ್ಬಸ ಬರ್ತದೆ. ಈ ಆಸ್ಮಾ ಈಗ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೇವೆ, ಅಷ್ಟು ಆ್ಯಂಟಿಬಯೋಟಿಕ್ಸ್ ಕೊಡ್ತೇವೆ ನಾವು ವೈರಸ್ ಡಿಸೀಸಿಗೆ. ಹಾಗಾಗಿ ಈ ಉಬ್ಬಸ ಬರೋದು, ಆಸ್ಮಾ ಬರೋದು, ಇದಕ್ಕೆಲ್ಲ ಕಾರಣ ನಾವು ಮ್ಯಾನುಫ್ಯಾಕ್ಚರ್ ಮಾಡೋದು. ಅದರ ಬದಲಿಗೆ ಅಲ್ಲಿಗೆ ತನ್ನಷ್ಟಕ್ಕೆ ಗುಣ ಆಗುವಂಥ ಔಷಧಿಗಳನ್ನು ನೋಡಿ ಅದನ್ನು ಮಾಡಿದರೆ, ಇದಕ್ಕೊಂದು ಮೆಥಡ್ ಮಾಡಬೇಕು. ಇದಕ್ಕೆ ಹೇಳೋದು ದ ಇಂಟಗ್ರೇಟೆಡ್ ಸಿಸ್ಟಮ್ ಆಫ್ ಮೆಡಿಸಿನ್.